ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು ನೀವು. ಇಷ್ಟ ಇಲ್ದಿರೋ ಶಾದಿ ನಡೆಯಲ್ಲ. ಇದು ನಿಮ್ ಜೀವನ, ನಿಮ್ಗೆ ನಿರ್ಧಾರ ತಗೊಳ್ಳೋ ಎಲ್ಲಾ ಅಧಿಕಾರ ಇದೆ. ಹೊರಗಿನವ್ರು ಯಾರೋ ಬಂದು ನಿಮ್ ಸಂತೋಷನ ಕಿತ್ಕೊಳಕ್ಕಾಗಲ್ಲ. ನಿಮ್ಮ ನಿಷ್ಕಲ್ಮಶ ಮನಸ್ಸಿಗೆ ಆ ದೇವರು ಒಳ್ಳೆ ದಾರಿ ತೋರಿಸ್ತಾನೆ. ಧೈರ್ಯವಾಗಿರಿ. ಸ್ಟೇಷನ್ ಇಲ್ಲೇ ನಿಯರ್ ಅಂತ ತೋರಿಸ್ತಾ ಇದೆ, ಅಲ್ಲೇ ಡ್ರಾಪ್ ಮಾಡ್ಲಾ? ಬೇಡ ಬೇಡ, ನಾನು ಇಲ್ಲೇ ಇಳಿತೀನಿ. ಇಲ್ಲಿಂದ ವಾಕಲ್ಲಿ ಹೋಗ್ತೀರಾ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ನಾನು ಅವ್ರ ಹತ್ರ ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದೀನಿ. ಕಾರಲ್ಲಿ ನೋಡಿದ್ರೆ ಯಾರು ಏನು ಅಂತ ಕ್ವೆಶ್ಚನ್ ಮಾಡ್ತಾರೆ. ನನ್ಗೆಲ್ಲದಕ್ಕೂ ಆನ್ಸರ್ ಮಾಡ್ಬೇಕು. ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿ. ಗೊತ್ತಿಲ್ಲ, ಮೇ ಬಿ 2-3 hours ಆಗ್ಬೋದು ಅನ್ಸುತ್ತೆ. ನನ್ ವರ್ಕ್ ಇಲ್ಲೇ ಪಕ್ಕದಲ್ಲೇ, ನೀವು ಹೊಡ್ಬೇಕಾದ್ರೆ ಹೇಳಿ, ನಾನೇ ಪಿಕ್ ಮಾಡ್ತೀನಿ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ಬಸ್ಸಲ್ಲಿ ಹೋಗ್ತೀರಾ? ಹಾ, ಹೇಗೂ ನಾನು ವಾಪಸ್ ಬೆಂಗಳೂರಿಗೆ ಅಲ್ವಾ ಹೋಗೋದು, ವಾಪಸ್ ನಾನೇ ಕರ್ಕೊಂಡು ಹೋಗ್ತೀನಿ. ಸರಿ, ಥ್ಯಾಂಕ್ ಯು. ಕಳ್ತನ ಮಾಡಿದ್ದೀನಿ ಅಂತಾನೆ ಸುಳ್ಳು ಹೇಳ್ಬೇಡ. ನನ್ನ ಹತ್ರ ಬಾಯ್ ಬಿಡಲಿ, ನೇರವ ಮಾತಾಡ್ಬೇಕು ಅಂದಲ್ಲ, ಏನ್ ವಿಷಯ? ಹಾ ಸರ್, ನೀವು ನನಗೆ ಫೋನ್ ಮಾಡಿ ಡಿವೋರ್ಸ್ ತಗೋಬೇಡ ಅಂತ ಹೇಳಿದ್ರಿ. ಮತ್ತೇನಮ್ಮ, ನಾವೆಲ್ಲ ಸೇರಿ ಪೊಲೀಸ್ ಸ್ಟೇಷನ್ ಮದುವೆ ಮಾಡಿಸಿದ್ದೇನಕ್ಕೆ? ನೀನ್ ಮಾಡ್ತಿರೋ ಸೇನೆ ಅನ್ಸ್ತಾ? ಅದ್ ಹಾಗಲ್ಲ ಸರ್, ನಮ್ಮಿಬ್ರಿಗೂ ಅಡ್ಜಸ್ಟ್ ಆಗ್ತಿಲ್ಲ. ಏನ್ ಅಡ್ಜಸ್ಟ್ ಆಗ್ತಾ ಇಲ್ಲ? ಸಾಲ್ವ್ ಮಾಡಕ್ ಆಗದಿರೋ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಏನು ಅಂತ ಹೇಳಮ್ಮ. ಆ ಹುಡುಗ ನೀನ್ ಹೊಡೆದು ಟಾರ್ಚರ್ ಕೊಡ್ತಾ ಇದ್ದಾನ? ಅಯ್ಯೋ ಇಲ್ಲ ಸರ್. ಇಲ್ಲ ಅವ್ರ ಮನೇರೇನಾದ್ರು? ಅಯ್ಯೋ ಇಲ್ಲ ಸರ್. ಮತ್ ಯಾಕಮ್ಮ ಡೈವರ್ಸ್ ಕೇಳ್ತಾ ಇದ್ಯಾ? ಸರ್, ನಾವಿಬ್ರು ಒಟ್ಟಿಗೆ ಬಾಳೋದಕ್ಕಾಗಲ್ಲ. ಅದೇ ಯಾಕೆ ಆ ಹುಡುಗ ಸ್ಟೇಷನ್ ಅಲ್ಲಿ ಹೇಳ್ತಿದ್ದೆಲ್ಲ ಮಾಡ್ಕೊಟ್ಟೇನಮ್ಮ. ಸರ್, ನಾನೊಂದು ಕೇಳ್ಬೋದಾ? ಕೇಳ. ನಾವು ಡಿವೋರ್ಸ್ ತಗೋತಿರೋ ವಿಷಯ ನಿಮ್ಗೆ ಯಾರು ಸರ್ ಹೇಳಿದ್ದು? ನಾನೇನು ಕೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದ್ಯಾ? ಅದೇ ಸರ್, ನನ್ಗೂ ಕನ್ಫ್ಯೂಸ್ ಆಗ್ತಿರೋದು. ಇದೇ ತರ ನೀವು ಮುಂಚೆನೂ ಕಾಲ್ ಮಾಡಿ ಹೇಳಿದ್ರಿ. ಸರ್, ಇದನ್ನೆಲ್ಲ ಇನ್ಫಾರ್ಮ್ ಮಾಡ್ತಾರೆ. ಅದು ಸೀಕ್ರೆಟ್ ವಿಷಯ. ಸೀಕ್ರೆಟಾ? ಏನ್ ಕೇಸು? ಯಾಕೆ ಹುಡುಗಿ ಇಲ್ಲಿ ನಿಂತಿದ್ದಾಳೆ? ಅದು ಸರ್, ಇದು ಲವ್ ಕೇಸು. 5 ತಿಂಗಳಿಂದ ನಾನು ಕಾಳೆ ಸಾರು ಇದೇ ಸ್ಟೇಷನ್ ಅಲ್ಲಿ ಮದುವೆ ಮಾಡಿಸಿದ್ರಿ ಸರ್. ಅವಳಪ್ಪ ಕಮಿಷನರ್ಗೆಲ್ಲ ಫೋನ್ ಮಾಡಿ ರಂಪನೆ ಮಾಡ್ಬಿಟ್ಟಿದ್ದ. ಓ ಹೌದಾ? ಇದೆಯಾ? ನಿನ್ ಗಂಡ ಹೇಗಿದ್ದಾಳೆ? ಎಲ್ರು ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀವಿ ಅಂತ ಬರೀ ಬಾಯಲ್ಲಿ ಹೇಳ್ತಾ ಇದ್ದಾಳೆ ಅಷ್ಟೇ. ಗಂಡಿಗೆ ಡಿವೋರ್ಸ್ ಕೊಡಕ್ ತಯಾರಾಗಿದ್ದಾಳೆ. ಯಾಕಮ್ಮ, ನಿನ್ ಗಂಡ ಏನಾದ್ರು ತೊಂದರೆ ಕೊಡ್ತಿದ್ದಾನ? ಹಾಗೆಲ್ಲ ಏನೂ ಇಲ್ಲ ಸರ್. ಮತ್ತೆ 5 ತಿಂಗಳಲ್ಲಿ ಯಾಕಮ್ಮ ಡಿವೋರ್ಸು? ಮನೆ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಸಾರ್, ಆ ಹುಡುಗ ಇವಳ ಜೊತೆ ಒಟ್ಟಿಗೆ ಬಾಳ್ವೆ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ಆದ್ರೆ ಇವಳಿಗೆ ಮನ್ಸಿಲ್ಲ. ಎಲ್ಲ ಅವ್ರವ್ರ ಇಷ್ಟ, ನಾವು ಫೋರ್ಸ್ ಮಾಡಕ್ಕಾಗುತ್ತಾ? ಅಮ್ಮ, ನೀನ್ ಇಲ್ಲಿಗೆ ಬಂದಿರೋದು ನಿನ್ ಗಂಡನ ಜೊತೆ ನಾವೇನಾದ್ರೂ ಮಾತಾಡ್ಬೇಕಾ? ಅದೆಲ್ಲ ಇಲ್ಲ ಸರ್. ನೋಡಮ್ಮ, ನಿಮ್ ಮದುವೆ ನಮ್ ಸ್ಟೇಷನ್ ಆಗಿರ್ಬೋದು, ಹಾಗಂತ ರಾಜಿ ಸಂಧಾನ ಎಲ್ಲ ನಾವು ಮಾಡ್ಸಕ್ಕಾಗಲ್ಲ. ನಿನಗೆ ಡೈವರ್ಸ್ ಬೇಕು ಅಂತಂದ್ರೆ ಕೋರ್ಟ್ಗೆ ಹೋಗ್ಬೇಕು. ಸರ್, ನಾನು ಡಿವೋರ್ಸ್ ಕೇಳೋದಕ್ಕೆ ಇಲ್ಲಿಗೆ ಬಂದಿಲ್ಲ. ಮತ್ತೆ ಸರ್, ನಾನು 2 ಸಾರಿ ಡಿವೋರ್ಸ್ ಅಪ್ಲೈ ಮಾಡಿದ್ರು. ಸರ್ ನನಗೆ ಕಾಲ್ ಮಾಡಿ ಡಿವೋರ್ಸ್ ಯಾಕೆ ಅಪ್ಲೈ ಮಾಡಿದ್ಯಾ, ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ರು. ಯಾರು ಇನ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದನ್ನೇ ಕೇಳೋದಕ್ಕೆ ಅಂತ ಬಂದೆ ಸರ್. ಲಾಯರ್ ಏನಾದ್ರು ಹೇಳ್ತಾರಾ? ಏನಮ್ಮ, ಅವ್ರಿಗೇನು ಬೇರೆ ಕೆಲಸ ಇಲ್ವಾ? ಅವ್ರ್ಯಾಕೆ ನಮ್ಮ ಹತ್ರ ಹೇಳ್ತಾರೆ? ಮತ್ತೆ ಅದೇ ಸರ್, ಕರೆಕ್ಟಾಗಿ ಡಿವೋರ್ಸ್ ಅಪ್ಲೈ ಮಾಡಿದಾಗಲೇ ಸರ್ ನನಗೆ ಕಾಲ್ ಮಾಡಿ ವಿಚಾರಿಸ್ತಾರೆ. ಏನ್ರಿ ವೆಂಕಟಾಚಲ, ನೀವ್ ಯಾಕ್ರಿ ಅವ್ರಿಗೆ ಫೋನ್ ಮಾಡಿ ಕೇಳ್ತೀರಾ? ಇಷ್ಟ ಅದನ್ನೆಲ್ಲ ಕೇಳೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಸರ್, ನಾನು ಏನ್ ಮಾಡ್ಲಿ ಸರ್? ಆ ಹುಡುಗ ನನ್ನ ಹತ್ರ ಬಂದು ತುಂಬಾ ಬೇಡ್ಕೊಂಡ್ಬಿಟ್ಟ ಸರ್. ಹರಿ, ಹೌದಮ್ಮ, ನೀನ್ ಡಿವೋರ್ಸ್ ಅಪ್ಲೈ ಮಾಡಿರೋದು ಅವನಿಗೆ ಇಷ್ಟ ಇಲ್ಲ ಅಂತ ಬಹಳ ನೋವಲ್ಲಿ ಹೇಳ್ಕೊಂಡ್ಬಿಟ್ಟಮ್ಮ. ನನ್ನಿಂದ ನೋಡಕ್ಕಾಗ್ಲಿಲ್ಲಮ್ಮ, ಅದಕ್ಕೆ ನಾನು ನಿನ್ ಕಾಲ್ ಮಾಡಿದೆ. ನಾವು ಡಿವೋರ್ಸ್ ತಗೊಳ್ಳೋ ವಿಷಯ ಅವ್ರು ಕರೆಕ್ಟಾಗಿ ಯಾರು ಹೇಳಿದ್ದು ಅಂತಂದೆ. ಹೇಳಿರ್ಬೋದು. ನನಗೇನು ಗೊತ್ತು, ಕೋರ್ಟ್ ಇಂದ ಇರೋದು ಹೇಳಿರ್ಬೋದಪ್ಪ. ಹುಡುಗ ತುಂಬಾ ಒಳ್ಳೇನೋ, ಅವ್ನ್ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ. ಮಾಡಿ ನನ್ನ ಜೀವನ ಉಳಿಸಿ ಅಂತ ಕೇಳ್ಕೊಂಡ ಸರ್. ನೀವು ಕಾಲ್ ಮಾಡ್ಬಿಟ್ರಾ? ಮದುವೆ ಮಾಡ್ಸಿದೀವಿ, ಜೀವನನು ಸರಿ ಮಾಡೋಣ ಅಂತನಾ? ನಮ್ ಕೆಲ್ಸ ಅಲ್ಲ ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ? ಸ್ಟೇಷನ್ ಅವ್ರಿಗೆ ನಮ್ಮ ಅಡ್ವೈಸ್ ಅವಶ್ಯಕತೆನೇ ಇಲ್ಲ, ಅವ್ರ ಲೈಫ್ನ ಅವರೇ ನೋಡ್ಕೊಂತಾರೆ. ಇದೆಲ್ಲ ಯಾಕ್ರಿ ನಿಮ್ಗೆ? ಅದು ಸುಮ್ನಿರ್ತೀರಾ? ನಮ್ ಕೆಲ್ಸನೇ ಬೇಕಾದಷ್ಟು ಬಿದ್ದಿದೆ ಅಂತದ್ರಲ್ಲಿ ಡಿವೋರ್ಸ್ಗೆ ಸಾಲ್ವ್ ಮಾಡಕ್ ಹೋಗಿದ್ರ ನೀವು? ಸಾರಿ ಸರ್. ನಿಮ್ದು ಬೇರೆ ಏನಾದ್ರೂ ಕಂಪ್ಲೇಂಟ್ ಇದೆಯಾ? ಇಲ್ಲ ಸರ್. ನೋಡಮ್ಮ, ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರ ತಗೋ. ಇದು ನಿನ್ ಜೀವನದ ಪ್ರಶ್ನೆ ಮಾಡಲ್ಲ. ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆಯಮ್ಮ. ನಂಬರಿಂದ ಫೋನ್ ಮಾಡಿ ನಮ್ ಬ್ರೈನ್ ವಾಶ್ ಮಾಡಿ ಅಕೌಂಟ್ ಅಲ್ಲಿರೋ ದುಡ್ಡೆಲ್ಲ ಎತ್ತು ಬಿಡ್ತಾರಮ್ಮ. ಮೊದ್ಲು ಬ್ಲಾಕ್ ಮಾಡು. ಮಾಡಿದೆ ಸರ್. ಸರಿನಮ್ಮ, ನಾನೇನ್ ಬರ್ತೀನಿ ಸರ್. ನೋಡಮ್ಮ, ನೀನ್ ಗಂಡನ ಮೇಲೆ ಕೋಪ ಮಾಡ್ಕೊಬೇಡ. ನೀ ಡಿವೋರ್ಸ್ ಕೇಳಿದಕ್ಕೆ ಅವನು ತುಂಬಾ ನೋವು ಮಾಡ್ಕೊಂಡಿದ್ದಾನಮ್ಮ. ಕಣ್ಣೀರ್ ಹಾಕದ್ನಮ್ಮ.
ಡ್ಯೂಟಿನ ಮೀರಿ ನನ್ನ ತಮ್ಮ ಅಂತ ಹೆಲ್ಪ್ ಮಾಡಿದೀನಮ್ಮ. ಡೇವರ್ಸ್ ಎಲ್ಲ ಬಿಟ್ಟು ಒಟ್ಟಿಗೆ ಬಾಳದ್ ನೋಡಮ್ಮ. ಸರಿ ಸರ್. ಆಟೋ ಬುಕ್ ಮಾಡ್ಲೇನಮ್ಮ? ಪರವಾಗಿಲ್ಲ ಸರ್, ನಾನೇ ಹೋಗ್ತೀನಿ. ಸರ್ ಹೇಳಮ್ಮ ಹೇಳಮ್ಮ. ಸರ್, ಯಾವುದೋ ಐ ಡಿ ಪ್ರೂಫ್ ಇಲ್ದೇನೆ ನಮ್ಮ ಮದ್ವೆ ಆಯ್ತಾ? ಅದೇಗಮ್ಮ ಆಗುತ್ತೆ. ಸರ್, ನಮ್ಮ ಮದ್ವೆ ರಿಜಿಸ್ಟರ್ ಆಯ್ತು. ನಾನು ಮನೆಯಿಂದ ಬರ್ಬೇಕಾದ್ರೆ ಯಾವುದೋ ಐ ಡಿ ಪ್ರೂಫೇ ತಂದಿಲ್ಲ. ನಿನ್ ಗಂಡನೇ ಆಧಾರ್ ಕಾರ್ಡ್ ಕೊಟ್ಟನಲ್ಲಮ್ಮ ನಿಂದು. ಅದು ಹರಿನೇ ಆಧಾರ್ ಕಾರ್ಡ್ ಕೊಟ್ರ? ನಾನು ಯಾಕಮ್ಮ ಸುಳ್ಳು ಹೇಳಿ? ಪ್ರೂಫ್ ಇಲ್ಲ ಅಂತಂದ್ರೆ ರಿಜಿಸ್ಟರ್ ಮಾಡಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಕ್ಕಾಗುತ್ತಾ? ನಾನೇ ಫೋನಲ್ಲಿ ಆಧಾರ್ ಕಾರ್ಡ್ ತೋರಿಸಿದ್ದು. ಅಕ್ಕಮ್ಮ ಈಗ ಆ ವಿಷಯ ಕೇಳ್ತಿದ್ಯಾ? ಸುಮ್ಮನೆ ಕೇಳಿದೆ ಸರ್, ನಾನು ಬರ್ತೀನಿ. ಹುಷಾರಾಗಿ ಹೋಗಮ್ಮ. ಆಧಾರ್ ಕಾರ್ಡ್ ಕೊಟ್ಟನಲ್ಲಮ್ಮ ನಿಂದು ಅಂತಂದ್ರೆ ರಿಜಿಸ್ಟರ್ ಮಾಡಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಕ್ಕಾಗುತ್ತಾ? ಹೋಗ್ತಾ ಇದ್ದೀರಾ? ನಿಮ್ಮನ್ನ ಪಿಕಪ್ ಮಾಡಕ್ಕೋಸ್ಕರ ಕಾಲ್ ಮಾಡಿದೆ, ನೀವು ರಿಸೀವೇ ಮಾಡ್ಲಿಲ್ಲ. ಸಾರಿ, ನಾನು ನೋಡಿರ್ಲಿಲ್ಲ. ರಿಲೇಟಿವ್ಸ್ ಜೊತೆ ಮಾತಾಡ್ಕೊಂಡ್ ಬರ್ತಾ ಇದ್ರಾ? ಬನ್ನಿ ಕೂತ್ಕೊಳ್ಳಿ, ಹೋಗೋಣ. ಪರವಾಗಿಲ್ಲ, ನಾನು ಬಂದೆ ತಾನೇ, ಡ್ರಾಪ್ ಮಾಡ್ತೀನಿ, ಬನ್ನಿ. ಓದಿತ್ತಲ್ವಾ? ಇದು ನಿಮ್ ಕೆಲಸ ಇನ್ನೂ ಮುಗ್ದಿಲ್ವೇನೋ, ಸುಮ್ಮನೆ ನಿಮಗೇನಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದೆ. ಚಂದನ, ಆರ್ ಯು ಓಕೆ? ಓಕೆ. ಯಾಕೋ ಟೆನ್ಷನ್ ಇರೋ ತರ ಕಾಣಿಸ್ತಾ ಇದೆ. ಹಾಗೇನೂ ಇಲ್ಲ, ರಿಲೇಟಿವ್ಸ್ನ ನೋಡ್ಕೊಂಡು ಬಂದಲ್ಲ ಅದಕ್ಕೆ. ಏನಾದ್ರೂ ಫ್ಯಾಮಿಲಿ ಇಶ್ಯೂಸಾ? ಪರ್ಸನಲ್ ಮ್ಯಾಟರ್ ಕೇಳ್ತೇನೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಇಲ್ಲ, ನಮ್ಮ ಮನೇಲಿ ನಾನ್ ಕೆಲ್ಸಕ್ಕೆ ಬರೋದು ಇಷ್ಟ ಇರ್ಲಿಲ್ಲ ಅಲ್ವಾ. ಇವಾಗ ಇಲ್ಲಿರೋದಕ್ಕೆ ರಿಲೇಟಿವ್ಸ್ ಎಲ್ಲ ಕ್ವಶನ್ ಮಾಡ್ತಿದ್ರು. ಸ್ವಲ್ಪ ಮೂಡ್ ಅಪ್ಸೆಟ್ ಆಯ್ತಷ್ಟೇ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಪಿಜಿಲಿ ಇರ್ಬೋದಲ್ವಾ? ರೆಂಟೆಡ್ ಅಪಾರ್ಟ್ಮೆಂಟ್ಸ್ ಕೂಡ ಇದೆ. ಹಾ, ಇನ್ಮೇಲೆ ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು. ನನಗೆ ಬೆಂಗಳೂರು ಗೊತ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಇಷ್ಟು ದಿನ ಕಸಿನ್ಸ್ ಮನೇಲಿದೆ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಕಸಿನ್ಸ್ ಕೂಡ ತುಂಬಾ ಒಳ್ಳೆಯವರು, ನಿಮ್ಮನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರ. ಅವತ್ ನಿಮ್ಮನ್ನ ಪಿಕಪ್ ಮಾಡಕ್ ಆಫೀಸ್ ಹತ್ರ ಬಂದಿದ್ರಲ್ವಾ, ಅವ್ರು ನಿಮ್ಮನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರಂತ ಅನ್ಸುತ್ತಲ್ವಾ? ನಿಮ್ ಕೆಲಸ ಬೇಗನೆ ಮುಗ್ದಿತ್ತು, ನಿಮ್ಮನ್ನ ಪಿಕಪ್ ಮಾಡಕ್ಕಂತ ವೆಯ್ಟ್ ಮಾಡ್ತಾ ಇದ್ದೆ. ಚಂದನ, ಹೇಳಿ ಕೇಳಿಸ್ತಾ ಇದೆಯಾ? ಗಮನಿಸ್ಲಿಲ್ಲ. ಏನ್ ಹೇಳಿದ್ರಿ? ನಾನು ಬೇಗ ಕೆಲಸ ಮುಗಿಸಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ದೆ. ಯಾಕೆ, ನೀವ್ ಹೋಗ್ಬೋದಿತ್ತಲ್ವಾ? ನೀವು ಬಸ್ಸಲ್ಲಿ ಬರ್ಲಿ ಅಂತನಾ? ಹಾಗಲ್ಲ, ಸುಮ್ನೆ ನಿಮಗೇನಕ್ ತೊಂದ್ರೆ ಅಂತ. ಹಾಗೆಲ್ಲ ಏನಿಲ್ಲ, ನಿಲ್ಸಿ. ತಿನ್ನಿರಿ. ಪರವಾಗಿಲ್ಲ. ಎಲ್ಲಿಂದ ಹೇಗೆ ಹೋಗ್ತೀರಾ? ನೋಡ್ಕೊಂಡೇ ಹೋಗ್ತೀನಿ. ಅದ್ರ ಬದಲು ನಾನು ಡ್ರಾಪ್ ಮಾಡಿದ್ರೆ ನಿಮ್ ಕಸಿನ್ಸ್ ಏನಾದ್ರು ಅನ್ಕೊಳ್ತಾರಾ? ಆ ತರ ಎಲ್ಲ ಏನೂ ಇಲ್ಲ. ಮತ್ತೆ ಏನ್ ಪ್ರಾಬ್ಲಮ್? ನಾನೇ ಡ್ರಾಪ್ ಮಾಡ್ತೀನಿ ರೀ. ಇವತ್ತೇ ಬರ್ತ್ಡೇ ಸೆಲೆಬ್ರೇಷನ್. ಚಂದನ ಬರೋಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿ ಆಗ್ಬಿಟ್ಟಿರ್ಬೇಕು. ನೀನೇನೋ ಮಾಡ್ತಿದ್ಯಾ? ಬಂದುದು ಯಾಕೆ ಕಣಿಗೆ ಇಟ್ಕೊಂಡಿದ್ಯಾ? ಕಾಣಿಸ್ತಿಲ್ವಾ ಕಟ್ತಾ ಇರೋದು? ಏನ್ ಇವತ್ತು ಇಡೀ ದಿನ ಅದ್ನೇ ಮಾಡ್ತಿರ್ತ್ಯಾ? ಏಯ್, ಬೆಳಗ್ಗೆಯಿಂದ ನಾನು ಎಷ್ಟು ಕೆಲಸ ಮಾಡಿದೀನಿ ಅಂತ ಗೊತ್ತಾ ನಿನ್ಗೆ? ಇವಾಗ ಬಂದು ಮಾತಾಡ್ತಾನೆ. ಗೊತ್ತು ಗೊತ್ತು, ನೀನ್ ಮಾಡಿರೋದಕ್ಕಿಂತ ನಮ್ ಕೈಲಿ ಮಾಡ್ಸಿರೋದೇ ಹೆಚ್ಚು. ಆಯ್ತಾ ನಿನ್ ಅಲ್ಲ? ಏಯ್ ಎದ್ದೋಣ ಬಾರ ಮೈ, ನೀನು ಬಂದು ಕೂತ್ಕೊಳ್ಳ. ಆಯ್ತಾಯ್ತು ಬ್ರದರ್ಸ್, ಕಂಟಿ ಬ್ರದರ್, ಸಾರಿ ಹೌದು. ಎಲ್ಲಾನು ತಂದೆ. ಈ ಬಲೂನ್ ಊದೋದಕ್ಕೆ ಒಂದ್ ಪಂಪ್ ಬರುತ್ತಲ್ಲ, ಅದೊಂದ್ ತಗೋ ಬಂದಿದ್ರೆ ಏನಾಗ್ತಿತ್ತಣ್ಣ? ಏಯ್, ಇರೋದೇ ಒಂದು 60-70 ಬಲೂನು, ಅದಕ್ಕೆ ಯಾಕೋ ಪಂಪ್ ಮಿಷನ್ ಎಲ್ಲ ತರಬೇಕು? ಬಲೂನ್ ನೋಡೋರ್ಗೇನು ಗೊತ್ತಾಗಲ್ಲ, ಗಾಳಿ ತುಂಬಿಸೋರ್ಗೇನೆ ಓದೋದಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತಾಗೋದು. ಇಷ್ಟೆಲ್ಲ ಮಾಡ್ತಿದೀನಿ ಅಂತ ನೆನ್ಪು ಮಾಡ್ಕೊ. ನಿಮ್ ಮದ್ಕೆಗೋಸ್ಕರ ಅಲ್ವೇನಾ? ಅವ್ರಿಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಈ ಕ್ಯಾಂಡ್ಲು, ಕೇಕ್ ಕಟ್ ಮಾಡೋ ಚಾಕು ಇದೆಲ್ಲ ಎಲ್ಲಿಟ್ಟಿದ್ಯಾ ರೀ? ಕಿಚನ್ ಅಲ್ಲಿ ಇದೆ ಅಣ್ಣ. ಸರಿ, ಚಂದನಂಗ್ ಕಾಲ್ ಮಾಡಿದ್ಯಾ? ಎಲ್ಲಿದ್ದಾಳಂತ ಅವಳು? ನಾನ್ ಕಾಲ್ ಮಾಡಿದ್ದೆ ಅಣ್ಣ, ಬರ್ತಾ ಇದೀನಿ ಅಂತ ಹೇಳಿದ್ರು. ಏನ್ರ ಇದು ನಿಮ್ಮ ಅವಾಂತರ? ಬಾತ್ರೂಮ್ ಹೋಗೋ ದಾರಿ ಇಲ್ದಂಗೆ ನೆಲ ಮೇಲೆಲ್ಲ ಬಲೂನ್ ಅಂಟಿಸ್ತಾ ಇದ್ದೀರಾ? ಅಣ್ಣ, ಇವತ್ತಿ ನನ್ನ ಮಗನ್ ಸಾಯಿಸ್ಬಿಡ್ತೀನಿ ಅಣ್ಣ. ಬಲೂನ್ ಇರೋದ್ ಕಾಣಿಸ್ಲಿಲ್ವಾಪ ನಿಂಗೆ? ಅಲ್ಲ ಕಣ್ರ, ನಡ್ದಾಡೋ ದಾರಿನಲ್ಲೆಲ್ಲ ಬಲೂನ್ ಊದಿಟ್ಬಿಟ್ರೆ ನಾನು ಇಲ್ಲಿ ನಿಮ್ ತಲೆ ಮೇಲೆ ಹೊರಡ್ಲಾ? ಕಣ್ಣು ಕಾಣಿಸುತ್ತೆ ತಾನೇ, ಸೈಡ್ಗೆ ಹೋದ್ರೆ ಏನಾಗುತ್ತೆ? ಲೈ, ನಾನು ಹೋಗೋ ರೂಟ್ಲ ಬಂದ್ ಮಾಡಿರೋದು ನೀವು. ಬೇಗನೆ ಕ್ಲಿಯರ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ? ಅಣ್ಣ, ಮೊದ್ಲು ಹೋಗು. ಓಡಾಡೋದಕ್ಕೆ ಜಾಗ ಬಿಟ್ಟಿಲ್ಲ, ತಲೆ ಎಲ್ಲ ಮಾತಾಡ್ತಾನೆ ಅವನು. ಇನ್ನೊಂದ್ ಸ್ವಲ್ಪ ಹೌದಾ ಪ್ಲೀಸ್? ಇಷ್ಟ ಸಾಕೋಣ, ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ. ಸೂಪರ್ ಆಗಿದೆ. ಎಲ್ಲ ನೋಡಿ ಖಂಡಿತ ಚಂದನವರು ಸರ್ಪ್ರೈಸ್ ಆಗ್ತಾರಲ್ವಾ? ಆಗ್ತಾರೆ. ಅಲ್ಲೂನು ಈ ಕಲರ್ ಪೇಪರ್ ಎಲ್ಲ ಇವತ್ತಿನವರೆಗೂ ಅವ್ರು ನೋಡೇ ಇರಲ್ಲ ನೋಡು. ನಾವ್ ಇಷ್ಟ ಮಾಡಿದ್ರು ಅವ್ರಿಗೆ ಸಂತೋಷನೇ, ಗೊತ್ತಾಯ್ತಾ? ರಾತ್ರಿ ಕೇಕ್ ಕಟ್ ಮಾಡ್ಸೋದಕ್ಕೆ ಅವ್ರು ಎಷ್ಟು ಖುಷಿ ಆದ್ರು ನೋಡಿಲ್ವಾ? ಅವರು ಚಿಕ್ಕ ವಿಷಯದಲ್ಲೇ ಕಣ ಜಾಸ್ತಿ ಸಂತೋಷ ಪಟ್ಕೊಳ್ಳೋದು. ಸರ್ಪ್ರೈಸ್ ಎಲ್ಲ ನೋಡಿ ಅವ್ರ ಬಾಯಿಂದ ಮಾತೇ ಬರಲ್ಲ ನೋಡು. ಫೀಲ್ ಅಲ್ಲಿ ಬಂದು ನನ್ನನ್ನ ತಪ್ಕೋತಾರೆ. ಮಗನ್ಗೆ ಮಾಡಕ್ ಬೇರೆ ಏನೋ ಕೆಲಸ ಇಲ್ವಾ? ನಾನು ನೋಡ್ತಾನೆ ಇದ್ದೀನಿ, ಚಂದನ ಜೊತೆಗೇ ಇರ್ತಾನೆ. ಟೈಮ್ ನೋಡಿ ಇವನಿಗೆ ಒಂದಿನ ಹಬ್ಬ ಮಾಡ್ಬೇಕು.
ನಾನು ಹೊರಡ್ತೀನಿ. ಅಯ್ಯೋ, ಇಲ್ಲಿವರೆಗೂ ಬಂದು ಹಾಗೆ ಹೋಗ್ತೀರಾ? ಒಳಗ್ ಬನ್ನಿ. ಚಂದನ ಆಫೀಸ್ ಬಾಸ್ ಅಲ್ವಾ? ಟಿಪ್ ಟಾಪ್ ಆಗಿ ಹೀರೋ ತರ ಇದ್ದಾನೆ. ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಐ ಆಮ್ ಆಲ್ವೇಸ್ ಗುಡ್. ಮೈ ಬಾಡಿ ಇಸ್ ಹೆಲ್ತಿ ಬಾಡಿ. ಸೂಪರ್ ಸರ್. ಸರ್ ಒಳಗೆ ಬನ್ನಿ. ನೈಸ್ ಡೆಕೋರೇಷನ್, ತುಂಬಾ ಚೆನ್ನಾಗಿದೆ. ಈ ಡೆಕೋರೇಷನ್ ಎಲ್ಲ ಅದಕ್ಕೋಸ್ಕರ ನಮ್ಮ ಹರಿಯಣ್ಣನೇ ಮಾಡಿದ್ದು. ಸೂಪರ್ ಬ್ರೋ. ನಾನೇ ನನ್ಗೆ ಬಂದಿದ್ದೀನಿ ಅಂದಂಗಾಯ್ತು. ಜಾತ್ರೆಲಿ ಕರಡಿ ನುಗ್ದಾಗ ನುಗ್ಗಿದ್ಯಾ? ಯಾವ ಟೈಮಿಗೆ ಬರಬೇಕು ಅಂತ ಗೊತ್ತಿಲ್ಲ. ಯಾವ ಸೀಮೆ ಬಾಸ ನೀನು. ಕುಡಿ ಬಾಕ್ಸು. ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಡಾಟರ್ ಇನ್ ಲಾ. ಎಷ್ಟೊತ್ತು ಬರೀ ಕೇಕ್ ನೋಡ್ತಾನೆ ಇರ್ತೀಯಾ? ಕೊಡಮ್ಮ ಎಷ್ಟೊತ್ತು. ಮಾಡಿದ್ದೆ ಸಾಕಾಗಿದೆ. ಕೇಕು ನಾನೇ ಕೊಡ್ತೀನಿ. ಇರಿ ಬಂದು ನಾನೇನು ಹೊರಡ್ತೀನಿ. ಇರಿ ಸರ್, ಇಷ್ಟು ಬೇಗ ಯಾಕೆ ಹೋಗ್ತೀರಾ? ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಹೌದೌದು ಅಣ್ಣ, ವರ್ಕು ಇಂಪಾರ್ಟೆಂಟ್. ನೀನ್ ಸ್ವಲ್ಪ ಸುಮ್ನಿರ. ಪಾಪ ಅವ್ರು ಅವತ್ ಮನೆಗೆ ಬಂದಾಗ್ಲೂ ಊಟ ಮಾಡ್ಕೊಂಡು ಹೋಗ್ಲಿಲ್ಲ. ಇವತ್ತು ಬಿರಿಯಾನಿ ಮಾಡಿದ್ದೀನಿ ಸರ್, ನೀವು ಊಟ ಮಾಡ್ಕೊಂಡು ಹೋಗ್ಬೇಕು. ಹಾ ಸರಿ. ಬನ್ನಿ ಕೊಡಿ ಕೊಡಿ ಬನ್ನಿ. ಅಪ್ಪ ಇದು ಇಷ್ಟೊಂದು ಲೆವೆಲ್ ನೋಡ್ತಾ ಇದ್ದಾಳೆ. ಡೆಕೋರೇಷನ್ ಎಲ್ಲ ಇಷ್ಟ ಆಯ್ತು ಅನ್ಸುತ್ತೆ. ಇವತ್ತು ಪಕ್ಕ ನನ್ಗೆ ಐ ಲವ್ ಯು ಅಂತ ಹೇಳೋದು ಗ್ಯಾರಂಟಿ.